ವೆಲ್ಕಮ್ ಬ್ಯಾಕ್ ಪ್ರತಿಮಾ ಕಿಚನ್ ಯೂಟ್ಯೂಬ್ ಚಾನಲ್. ಒಂದು ಪಾತ್ರೆಗೆ ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟು ಏನು ಹದ ಬರುತ್ತೆ ಅದೇ ಹದ ಕಲಸಿ ಇಡಬೇಕು. ಕಲಸಿದ್ಮೇಲೆ ಒಂದು ಗಂಟೆ ಅದನ್ನು ಎತ್ತಿಟ್ಕೊಬಿಟ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ರೋಸ್ಬಿಟ್ಟು ಟೊಮೊಟೊ ಈರುಳ್ಳಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು. ಮಾಡಿ ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿ ಗರಂ ಮಸಾಲೆನ ಆ್ಯಡ್ ಮಾಡಬೇಕು. ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಬೇಕು. ಅದಕ್ಕೆ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಬೇಕು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಆದಮೇಲೆ ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಅದು ಹುಡುಡಿ ಟೈಪ್ ಬರಬೇಕು. ಅದು ಹುಡುಡಿ ಥರ ಬಂದರೆ ಚೆನ್ನಾಗಿರುತ್ತೆ ಟೇಸ್ಟ್. ಹುಡುಡಿ ಇಟ್ಟು ಅದನ್ನೊಂದು ಸೈಡ್ಗೆ ಎತ್ತಿಡ್ಕೋಬೇಕು. ಮತ್ತು ಚಪಾತಿ ಮಣೆಗೆ ಹಸಿಟ್ಟನ್ನ ಉದುರಿಸ್ಬಿಟ್ಟು ಲಟ್ಟಿಸ್ಬೇಕು. ಒಂದೊಂದನ್ನೇ ಲಟ್ಟಿಸಿ ಚೆನ್ನಾಗಿ ಲಟ್ಟಿಸ್ಬೇಕು. ಲಟ್ಟಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಸರಿಗೆ ಒಂದೊಂದೇ ಅದ್ರ ಮೇಲೆ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಇದು ಮಾಡಬೇಕು. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಅದು ಚಪಾತಿ ಒಂದಕ್ಕೊಂದು ಅಂಟ್ಕೋಬೇಕಲ್ವ, ಗರಿ ಟೈಪ್ ಬರಬೇಕಲ್ಲ. ಅದಕ್ಕೋಸ್ಕರ ಒಂದೊಂದೇ ಹಾಕ್ಬಿಟ್ಟು ಕಟ್ ಮಾಡ್ಕೋಬೇಕು. ಅದನ್ನು ಸೈಡ್ ಆ ಕಡೆ ಸೈಡು ಮತ್ತು ಮಧ್ಯಕ್ಕೆ ಕಟ್ ಮಾಡಿ ಆ ಸೈಡ್ ಭಾಗ ಎಲ್ಲನೂ ಎತ್ತಿಟ್ಕೋಬೇಕು. ಕಟ್ ಮಾಡಿಟ್ಟಿರೋನೂ ಒಂದೊಂದೇ ಸೈಡ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಒಂದಿರುತ್ತಲ್ಲ ಅದನ್ನು ಒಂದೊಂದು ಸ್ವಲ್ಪ ಪ್ರೆಸ್ ಆಗಿ ಲೈಟಾಗಿ ಜಾಸ್ತಿ ಇದು ಮಾಡಬಾರ್ದು. ಮೊಟ್ಟೆ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆಗಲೇ ರೋಸ್ಟ್ ಮಾಡಿದ್ನಲ್ಲ ಮಸಾಲೆ, ಆ ಮಸಾಲೆನೇ ಅದಕ್ಕೆ ಹಾಕಬೇಕು. ಆ ಮಸಾಲೆ ಅದಕ್ಕೆ ಹಾಕ್ಬಿಟ್ಟು ಮೊಟ್ಟೆ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಆ ಮೊಟ್ಟೆನ ಅದಕ್ಕೆ ಮಡಚಬೇಕು. ಹಾಕ್ಬಿಟ್ಟು ಮಡಚಬೇಕು. ನಾನು ಯಾವ ಥರ ಮಡಗ್ತಿದ್ದೀನಿ ನೋಡ್ತಿದ್ದೀರಲ್ವ, ಆ ಥರ ಮಡಚಬೇಕು. ಒಂದು ಸ್ವಲ್ಪನೂ ಗ್ಯಾಪ್ ಇರಬಾರ್ದು. ಏಕೆಂದರೆ ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ಇಲ್ದಂಗೆ ಅದನ್ನು ಕ್ಲೋಸ್ ಮಾಡಬೇಕು. ಉಳಿದಿರೋ ಎತ್ತಿಟ್ಕೊಂಡು ಇದನ್ನೆಲ್ಲ ಅವನ್ನು ಅದೇ ಥರ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಏನು ಮಾಡಿದ್ದೀನಿ ಅದೆಲ್ಲನೂ ಎತ್ತಿಟ್ಕೋಬೇಕು. ಉಳಿದಿರೋ ಕಟ್ ಮಾಡ್ಕೊಂಡಿರೋವು ಸ್ವಲ್ಪನೂ ಗ್ಯಾಪ್ ಇರಬಾರ್ದು. ಚೆನ್ನಾಗಿ ಇದು ಮಾಡ್ಕೋಬೇಕು. ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹುಯ್ಬೇಕು.
ಎಣ್ಣೆ ಕಾಯಕ್ಬಿಟ್ಟು ಒಂದೊಂದು 10 ನಿಮಿಷ ಕಾಯಿಸ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅಲ್ಲಿಗೆ ಹಾಕಬೇಕು. ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ಕಂದು ಬಣ್ಣ ಬರೋ ಥರ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗ್ತಾರೆ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಟಿರಬೇಕು. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ನೋಡಿ, ಮನೇಲಿ ನೀವು ಮಾಡಿ ಟ್ರೈ ಮಾಡಿ ನೋಡಿ. ಮಾಡ್ತಿರೋ ರೆಸಿಪಿ ಏನು ಅಂದರೆ ಮೊಟ್ಟೆ ಪಪ್ಸ್. ಬೇಕ್ರಿಲಿ ಮಾಡೋದಕ್ಕಿಂತ ಮನೇಲಿ ಮಾಡಿದರೆ ಉತ್ತಮ. ಬೇಕ್ರಿ ಇದಕ್ಕೆ ತುಂಬ ರುಚಿ ಇರುತ್ತೆ. ಬೇಕ್ರಿಗಿಂತಲೂ ರುಚಿಯಾಗಿರುತ್ತೆ. ಮನೇಲಿ ನೋಡಿ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.